ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ಟೇ ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ನಾನಂತ ಇವತ್ತು ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ನೋಡ್ರಿ. ನಾವು ಇವತ್ತು ಹೊರಗೆ ಹೊಂಟೀವಿ. ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ, ನಿಮ್ಮನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಹೋಗೋಕ್ಕಿಂತ ಮುಂಚೆ ನಾವು ಏನೇನೆಲ್ಲ ತಯಾರಿ ಮಾಡ್ಕೊಂಡಿವಿ ನಿಮ್ಗೆ ತೋರಿಸ್ತೀನಂತ. ನಾನು ಈಗ ಫುಲ್ ರೆಡಿ ಆಗೀನಿ. ತಲೆ ಒಂದು ಬಾಚ್ಕೊಂಡ್ರೆ ಹೋಗಿದ್ದು ನೋಡ್ರಿ. ನನ್ನ ಏನೇನು ತಯಾರಿ ಮಾಡ್ಕೊಂಡಿವಿ ಅಂತಂದು ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನಿಲ್ಲೇ ಎಲ್ಲ ಥರ ಅಡುಗೆ ಮಾಡ್ಕೊಂಡಿದ್ದು ನೋಡ್ರಿ. ಬೆಂಡೆಕಾಯಿ ಫ್ರೈ ಮಾಡಿದ್ದೆ, ಮತ್ತು ಮಡಿಕೆ ಕಾಳು ನೆನೆ ಹಾಕಿದ್ವಿ. ಮಡಿಕೆ ಕಾಳು ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ರೀ. ಇದು ಒಂದೆರಡು ಥರ ಪಲ್ಯ, ಒಂದಿಷ್ಟು ಚಪಾತಿ ಮಾಡ್ಕೊಂಡಿದ್ದು ನೋಡ್ರಿ. ಇದು ಚಿತ್ರಾನ್ನದ ಹೆಸರು. ಇನ್ನೂ ಅನ್ನ ಕಲಸಿದ್ದಿಲ್ಲ ನಾನು. ಇದು ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಚಟ್ನಿ ಮತ್ತು ಒಂದೆರಡು ಸ್ಪೂನು ಲೋಟ ಗಿಟ ಅವನ್ನೆಲ್ಲ ತೊಗೊಂಡು ಹೊಂಟಿದ್ವಿ. ಅಲ್ಲೇ ಊಟ ಮಾಡೋಕ್ಕೆ ಬೇಕು ಅಂತಂದು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ನಾವೀಗ ಹೋಗೋಕೆ ರೆಡಿ ಅದೀವಿ ನೋಡ್ರಿ. ಸಾಹೇಬ್ರ ಕಾರ್ನ ವಾಶಿಗೆ ಕೊಟ್ಟಿದ್ರು, ತೊಗೊಂಬರ್ತೀನಿ ನೀವು ಕೆಳಗೆ ಬಂದು ನಿಂತ್ಕೋರಿ ಅಂತಂದು ಹೇಳಿದ್ರು. ನಾವಿಲ್ಲಿ ಎಲ್ಲ ರೆಡಿ ಮಾಡ್ಕೊಂಬಂದು ಈಗ ಕೆಳಗೆ ಬಂದು ನಿಂತ್ಕೊಂಡಿದ್ದೀವಿ ನೋಡ್ರಿ. ನಮ್ಮ ಪ್ರಯಾಣ ಚಾಲುವಾತು ನೋಡ್ರಿ. ನಾವು ಹೋಗೋ ಮುಂದೆ ಇನ್ನೂ ಇಲ್ಲೇ ಇದು ಧಾರವಾಡದಾಗ ಆಗಸ್ಟ್ 15ಕ್ಕೇನೋ ಹೋಗಿದ್ವಿ ನಾವು. ಅವತ್ತು ಕುಂಭಮೇಳ ಅದೆಲ್ಲ ಇತ್ತು, ಅದ್ರದ್ದು ವೀಡಿಯೋ ನೋಡ್ರಿ. ಇದು ದಾರ್ಯಾಗ ಹೋಗೋ ಮುಂದೆ ಇದೆಲ್ಲ ನಡೆದಿತ್ತು. ನಾನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಾವೀಗ ಹೊಂಟಿ ನೋಡ್ರಿ. ಹಿಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ವಾಯ್ಸ್ ಬರ್ಬೋದು ನಿಮ್ಗೆ. ನಮ್ಮ ಮನೆ ಮುಂದೆ ಒಂದು ಸ್ಕೂಲ್ ಐತ್ರಿ, ಅದು ಅಲ್ಲೇನೋ ಮಾಡ್ಸಾಕತ್ತಾರ ಪರೇಡೇನೋ, ಅದ್ರದ್ದು ಸೌಂಡು ಬರಾಕತ್ತೈತೆ, ನಿಮ್ಗೆ ಕೇಳಿಸ್ಬೋದು ಇದ್ರೊಳಗೆ. ನಮ್ಮ ಪ್ರಯಾಣ ಚಾಲುವಾತು ನೋಡ್ರಿ. ಈಗ ನಾವು ಹೊಂಟೀವಿ. ನನ್ನ ವಿಡಿಯೋ ಯಾರ್ಯಾರೆಲ್ಲ ಮೊದಲನೇ ಸಲ ನೋಡಾಕತ್ತೀರಿ ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಾವು ನಮ್ಮ ಮನೆದೇವ್ರಿಗೆ ಹೊಂಟಿದ್ವಿ ನೋಡ್ರಿ. ಶ್ರಾವಣ ಮಾಸದಾಗೊಮ್ಮೆ ನಮ್ಮ ಮನೆದೇವ್ರಿಗೆ ಹೋಗೋದನ್ನು ತಪ್ಪಿಸೋದಿಲ್ಲ, ಹಾಗಾಗಿ ನಾವು ಬಂದಿದ್ವಿ. ನಮ್ಮ ಮನೆದೇವರು ಕಾರಡ್ಗೆ ಶ್ರೀ ವೀರಭದ್ರೇಶ್ವರ ಐತಿ. ನಾವು ಇಲ್ಲೇ ಬಂದಿದ್ವಿ ನೋಡ್ರಿ. ಈಗೇನು ತೋರ್ಸಾತೀನಲ್ಲ ಬೋರ್ಡು ಅದೆಲ್ಲ, ಈಗ ನೋಡ್ರಿ ಇದು ಮೇನ್ ದೇವಸ್ಥಾನ ಐತಿ. ಇದು ಈರಣ್ಣನ ಗುಡಿ ನೋಡ್ರಿ. ವೀರಭದ್ರೇಶ್ವರಿಗೆ ಈರಣ್ಣ ಅಂತೀವಿ. ಇದು ಬಸವಣ್ಣ. ಆಮೇಲೆ ಈ ಕಡೆ ಕಮಿಟಿ ಎಲ್ಲ ಇರುತ್ತೆ ರೀ, ದೇವಸ್ಥಾನದ ಕಮಿಟಿಲೆಲ್ಲ ಅಂಗಡಿದ್ವು ತೆಗೆದು ಈಗ ಆ ಕಡೆ ಹೊರಗೆ ಹಾಕ್ಸ್ಯಾರ. ಆಮೇಲೆ ಈಗೇನು ತೋರ್ಸಾತಿ ನೋಡ್ರಿ, ಇದು ಕಲ್ಯಾಣ ಮಂಟಪ ಐತಿ. ಮದುವೆ ಹಿಂಗೇನ್ರ ಅದು ಆಗ್ತಿರ್ತಾವೆ, ರೂಮ್ಸೂ ಅಲ್ಲೇ ವ್ಯವಸ್ಥೆ ಐತಿ. ಇಲ್ಲೆಲ್ಲ ಮತ್ತೀಗ ನೀಟ್ ಮಾಡ್ಯಾರ ನೋಡ್ರಿ. ಮೊದಲೇಕಿಂದನೂ ದೇವಸ್ಥಾನ ಅಂತೂ ಹಿಂಗೈತಿ, ಹೊರಗೆ ಸ್ವಲ್ಪ ಇಂಪ್ರೂವ್ ಮಾಡ್ಯಾರ. ಇದು ದೇವಿ ಗುಡಿ, ಇದು ಮೇನ್ ಗುಡಿ. ಮತ್ತು ಅಲ್ಲೇ ಕಾಲು ತೊಳ್ಕೊಳಕ್ಕೆ ನಳ ಅದೆಲ್ಲ ಐತಿ. ಮತ್ತು ಅಲ್ಲಿ ಹಿಂದೆ ರೂಮ್ಸೂ ಕಾಣತ್ತಾವ ನೋಡ್ರಿ, ಅಲ್ಲೆಲ್ಲ ರೂಮ್ಸೂ ಇದ್ವು. ಈಗ ಬಂದೀವಿ ನೋಡ್ರಿ ಒಳಗೆ, ಗುಡಿಗೆ ಎಂಟ್ರಿ ಆದ್ವಿ. ಇದು ಮೇನ್ ಗುಡಿ ನೋಡ್ರಿ, ಈರಣ್ಣನ ಗುಡಿ. ಇದು ಕಾರಡ್ಗಿ ವೀರಭದ್ರೇಶ್ವರ ನಮ್ಮ ಮನೆ ದೇವರು. ನಾವೀಗ ಬಂದೀವಿ ನೋಡ್ರಿ ಒಳಗೆ. ಈರಣ್ಣನ ದರ್ಶನ ಮಾಡಿಸ್ತೀನಿ ಬರ್ರಿ ನಿಮಗೂ. ನಾವು ಈಗ ಹೊಂಟೀವಿ ದರ್ಶನ ತೊಗೊಳಕ್ಕೆ. ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ನಿಮ್ಮ ಮನೆ ದೇವರು ಯಾವುದೈತಿ ಮತ್ತು ಯಾರ್ಯಾರ ಮನೆ ದೇವರು ಈರಣ್ಣ ಐತಿ ಕಮೆಂಟ್ ಮಾಡಿರಿ. ಕಾರಡ್ಗಿಯವ್ರು ಯಾರು ಇದ್ರೆ ಕಮೆಂಟ್ ಮಾಡಿರಿ. ಮತ್ತೀಗ ದೇವಿ ಗುಡಿಗೆ ಬಂದೀವಿ ನೋಡ್ರಿ. ಇಲ್ಲೇ ದೇವಿದು ದರ್ಶನ ತೊಗೊಂಡು ಈಗ ಊಟಕ್ಕೆ ಹೊಂಟೀವಿ. ಇಲ್ಲಿ ಕಲ್ಯಾಣ ಮಂಟಪ ಬಾಜು ಏನು ಜಾಗ ತೋರಿಸಿದ್ನಲ್ಲ ಅಲ್ಲೇ ನಾವು ಊಟ ಮಾಡಕತ್ತಿದ್ವಿ ನೋಡ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಸಣ್ಣ ಹುಡುಗರಂತೂ ಗೊತ್ತಾಯ್ತಲ್ರಿ, ಅಡ್ಗೆ ಸಾಮಾನು ಬೇಕಂತಂದು ಕೇಳತ್ತಿದ್ರು. ಅಲ್ಲಿ ಬಂದೀವಿ ನೋಡ್ರಿ. ಏನೇನೈತೆ ಡಸ್ಟರ್ ಐತೆ, ಡಸ್ಟರ್ ಶೇರಿಂಗ್ ಇಸ್ ಕೇರಿಂಗ್ ಅಂತ ಬಂದವ ಈಗ. ಅವರಿಬ್ಬರಿಗೂ ಆಟೋ ಸಾಮಾನು ಕೊಡಿಸ್ಕೊಂಡು ನಾವು ಬಂದು ಕೂತ್ಕೊಂಡಿವ್ರಿ ಕಾರ್ನಾಗ. ಯಪ್ಪ ವಿಪರೀತ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲೇ ನಾವು ಎಲೆ ತೊಗೊಂಡು ಹೋಗ್ತೀವಿ ನೋಡ್ರಿ. ಅಂಬಾಡಿ ಎಲೆ ಅಂದ್ರೆ ಹಾಕ್ಕೊಂತೀವಲ್ಲ, ವಿಳ್ಯದೆಲೆ, ಅವನ್ನ ತೊಗೊಂಡು ಹೋಗಿರ್ತೀವಿ. ಇಲ್ಲೇ ಎಲೆ ಬಳ್ಳಿ ತೋಟ ಭಾಳ ನೋಡ್ರಿ. ಈ ಕಡೆ ಆ ಎಲೆ ಹರಿಸ್ಕೊಂಬರಕ್ಕೆ ಹೋಗಿದ್ರೆ ನಮ್ಮ ಸಾಹೇಬ್ರು, ಹಾಗಾಗಿ ಕಾರ್ನಾಗ ಕುಂತಿದ್ವಿ. ವಿಪರೀತ ಶೆಕೆ ತಡ್ಕೊಳಕ್ಕೆ ಆಗೋಲ್ತಾಗಿತ್ತು. ಮುಖ ಅನ್ನೋದು ಕೆಂಪಗಾಗಿತ್ತು. ಬಟ್ ಈ ಫೋನ್ಯಾಗ ಕಾಣಕತ್ತಿಲ್ರಿ, ಅದು ಸಿಕ್ಕಾಪಟ್ಟೆ ಕೆಂಪಾಗ್ಬಿಟ್ಟಿದ್ವಿ. ಆಮೇಲೆ ಎಲೆಡಿಕೆನೂ ಹಾಕ್ಕೊಳಕತ್ತಿದ್ವಿ ನೋಡ್ರಿ. ಈ ಎಲೆಡಿಕಿಲ್ದ ಅಂತೂ ನಮ್ಮ ಡೇ ಅಂತೂ ಕಂಪ್ಲೀಟ್ ಆಗಂಗಿಲ್ಲ. ಊಟಾಗಿಂದ ನಮಗಂತೂ ಎಲೆಡಿಕೆ ಬೇಕು ನೋಡ್ರಿ. ನಾವು ಕಾರ್ನಾಗ ಕೂತ್ಕೊಂಡು ಅದ ಜಳದಾಗಣ ಎಲೆಡಿಕೆ ಹಾಕ್ಕೊಂತ ಕುಂತಿದ್ವಿ. ಅಷ್ಟೊತ್ತಿಗೆ ಸಾಹೇಬ್ರು ಇಲ್ಲೇ ಎಲೆ ಹರಿಸ್ಕೊಂಡ್ ನೋಡ್ರಿ. ಒಂದು 100 ಎಲೆ ತೊಗೊಂಡಿದ್ವಿ. ಭಾಳ ಚಂದ ಪ್ಯಾಕ್ ಮಾಡಿಕೊಟ್ಟಿದ್ರು, ಫುಲ್ ಫ್ರೆಶ್ ಇದ್ವು.
ತಂದಿದ್ದು ತುಂಬು ಒಣಗಿರ್ತಾವು. ಈ ಗಿಡದಂಗೆ ಕಟ್ ಮಾಡ್ಯಾರಲ್ಲ, ಕರಗಾಗ್ಬಿಟ್ಟಿರ್ತಾವು. ಹ್ಞೂ ರೀ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಊರ ಕಡೆ ಪ್ರಯಾಣ ಚಾಲೂ ಮಾಡಿದ್ದೀವಿ ನೋಡ್ರಿ. ಹಂಗೆ ನಮ್ಮ ಊರಿಗೂ ಹೋಗಿ ಬಂದ್ರೆ ಆತು ಅತ್ತಾಗ ಅಂತಂದು ಹೊಂಟೀವಿ. ಈ ಕಾರ್ನಾಗ ಕುತ್ಕೊಂಡು ಕಾರ್ ಚಾಲುವಾಗಿ ಗಾಡಿ ಮುಂದೆ ಹೊಂಟಿಂದ ಒಂದು ಸ್ವಲ್ಪ ಜೀವಕ್ಕೆ ಸಮಾಧಾನ ಅನ್ನಿಸ್ತು. ಗಾಳಿ ಎಷ್ಟು ಬಿಸಿಲಿತ್ತಂದ್ರೆ ಅವತ್ತು ವಿಪರೀತ ಬಿಸಿಲಿತ್ತು ರೀ. ಸಾಕಾದಂಗೆ ಆಗ್ಬಿಟ್ಟಿತ್ತು. ಚೆನ್ನಾಗಿ ಊಟ ಅದು ಮಾಡಂಗೆ ಆಗಲಿಲ್ಲ. ಇಲ್ಲಿ ನೋಡ್ರಿ ನನ್ನ ಮಗ ಡ್ರೈವ್ ಮಾಡಾಕತ್ತಾನ. ಅವಂಗ ತಡ್ಕೊಳಕ್ಕಾಗಕತ್ತಿದ್ದಿಲ್ಲ ಶೆಕಿನ. ಹಾಗಾಗಿ ಶರ್ಟ್ ಗೀಟೆಲ್ಲ ಕಳೆದಾರ ಬಣೆನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದವ. ಅಷ್ಟು ಶೆಕೆ ಆಗತ್ತಿತ್ತು, ಭಯಂಕರ ಶೆಕೆ ಇತ್ತು ರೀ. ಬಿಸಿಲು ಅಂದ್ರೆ ವಿಪರೀತ ಇತ್ತು. ಇಲ್ಲಿ ಗಾಡಿ ಹೊಡ್ಯಾಕತ್ತಾರ ನೋಡ್ರಿ. ಅವರು ಗಾಡಿ ಹೊಡ್ಸಾತಿದ್ರು ಸಾಹೇಬ್ರು. ಅವನಿಗೆ ಕುಂತ ಬ್ಯಾಸ್ರಲ್ರಿ, ಹುಡುಗರಿಗೆ ಬೋರ್ ಆಗುತ್ತೆ ಒಂದೊಂದು ಸಲ. ಹಾಗಾಗಿ ಇಲ್ಲೇ ಹೊಡ್ಸಾಕತ್ತಿದ್ರು. ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ ಆಗಲಿ ಅಂತಂದು ನಾವೀಗ ನಮ್ಮೂರ ಕಡೆ ಹೊಂಟೀವಿ ನೋಡ್ರಿ. ನಮ್ಮ ಹೊಲ ಅದೆಲ್ಲ ಅದಾವಲ್ಲೇ. ಮತ್ತು ಮೂರ್ತಿನೂ ಹೇಳಿದ್ನಲ್ರಿ, ಅದ್ರದ್ದೊಂದು ಕೊಟ್ಟು ಬಂದ್ರಾತಂತ ಹೊಂಟಿದ್ವಿ. ಇದು ಮಾಗಡಿ ಕೆರೆ ನೋಡ್ರಿ. ಇದು ಅಬ್ಬ ಎಲ್ಲ ಕಡೆ ಮಳೆ ಹತ್ತಿ ನಿನ್ನ ಬೆಳಗ್ಗೆ ಮಳೆ ಆಗೈತಂತಿಲ್ಲ ಅಲ್ಲ ಜನ್ನಲ್ಲ. ಇದು ಮಾಗಡಿ ಕೆರೆ ನೋಡ್ರಿ, ಗೊತ್ತಿರ್ಬೋದು ಎಲ್ಲರಿಗೂ ಅನ್ಕೊತೀನಿ. ಹಕ್ಕಿಗಳೆಲ್ಲ ಬಂದಿರ್ತಾವಲ್ರಿ, ಅದ ಕೆರೆ ಇದು ಮಾಗಡಿ ಕೆರೆ. ನೀರು ಇಲ್ಲಿ ನೋಡ್ರಿ. ಈ ಸಲ ಅದ್ರಾಗ ಮಳೆ ಭಾಳ ಆಗೇ ಇಲ್ಲ. ನಾವು ಬಂದ್ವಿ ಡೈರೆಕ್ಟಾಗಿ ನಮ್ಮ ಹೊಲಕ್ಕೆ ಬಂದ್ವಿ ನೋಡ್ರಿ. ಇವು ಗುರಳ್ ಹೂವು, ಗುರಳ್ಳು ಮತ್ತು ಅಲಸಂದಿ, ಶೇಂಗಾ ಮತ್ತು ಎಳ್ಳು ಎಲ್ಲ ಹಾಕಿದ್ರು. ನಾನು ಹಂಗೆ ಹೂ ಚಂದಿದ್ವಲ್ಲ ವಿಡಿಯೋ ಮಾಡ್ಕೊಂತ ನಿಂತ್ಕೊಂಡಿದ್ದೆ. ಇದು ನೋಡ್ರಿ ನಮ್ಮ ಹೊಲ. ನಾವು ಡೈರೆಕ್ಟ್ ಹೊಲಕ್ಕೆ ಬಂದೀವಿ ಈಗ. ಅಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಕತ್ಲಾಗಿಂದ ಸರಿಯಾಗಿ ಏನೂ ಕಾಣಂಗಿಲ್ಲ ಅಂತಂದು ಡೈರೆಕ್ಟ್ ಈಗ ಇಲ್ಲಿ ಹೊಲಕ್ಕೆ ಬಂದೀವಿ. ಇದು ಸಾಸ್ವೆ ಗಿಡ ನೋಡ್ರಿ. ಸಾಸ್ವೆ, ಆಮೇಲೆ ಗುರಳ್ಳು ಮತ್ತು ಎಳ್ಳು ಎಲ್ಲ ಹಾಕಿರ್ತಾರೆ ಹೊಲದಾಗ. ಮತ್ತಿದು ಶೇಂಗಾ. ಆಚೆ ಕಡೆ ಹೊಲದಾಗ ಗೋಂಜಾಳ ಹಾಕಿದ್ವಿ, ಈ ಕಡೆ ಶೇಂಗಾ ಮತ್ತವೆಲ್ಲ ಹಾಕಿದ್ವಿ. ಎಳ್ಳು, ಗುರಳ್ಳು, ಅಲಸಂದಿ ಸ್ವಲ್ಪ ಎಲ್ಲ ಹಾಕಿರ್ತಾರಲ್ರಿ, ಹಂಗೆ ನಾವು ಎಲ್ಲ ಹಾಕಿದ್ವಿ. ಇದು ಶೇಂಗಾ, ಇದು ಅಲಸಂದಿ ನೋಡ್ರಿ. ಇವ ಹೋಗಾಕ ಬರುವಲ್ತು. ಈ ಹುಲ್ಲನ್ರಿ ಇದು, ಹೆದರಿಕೆ ಬರ್ತದೆ ಕಾಲು ಇಡಾಕ. ಪರಿ ಬೆಳೆದೈತಿ ಓರಿ. ನಮ್ದು ಹೆಂಗೆ ಆಯ್ತನ್ರಿ ಇವ. ಒಳಗೆ ಹೋಗಾಕ ಹೆದರಿಕೆ ಬರ್ತದೆ. ಜಂಗಲ್ ಒಳಗೆ ಹೋದಂಗೆ ಆತೈತೆ. ಹೊಲಕ್ಕೆ ಬಂದಾಗ ಆಗುವಂಥ ಖುಷಿ ಮತ್ತು ನೆಮ್ಮದಿ ಎಲ್ಲೂ ಸಿಗಂಗಿಲ್ಲ ನೋಡ್ರಿ. ನಮಗೂ ಜಗ್ಗ ಖುಷಿಯಾಗಿತ್ತು ಹೊಲಕ್ಕೆ ಬಂದು ಬೆಳೆ ಎಲ್ಲ ನೋಡಿದಾಗ ಖುಷಿ ಆಗಿಬಿಟ್ಟಿತ್ತು ನಮಗೂ. ನಾವು ಹಂಗೆ ಅಡ್ಡಾಡಕತ್ತಿದ್ವಿ. ಗೋಂಜಾಳ ಹೊಲದಾಗ ಅಡ್ಡಾಡಿ ಎಲೆ ತೆರೆದು ಕೈ ಎಲ್ಲ ಕೆಂಪಾಗ್ಬಿಟ್ಟಿದ್ವಿ ನೋಡ್ರಿ. ಗೋಂಜಾಳ ಹೊಲದಾಗ ಕಳೆ ತೆಗಿ ಮುಂದೆ ಎಲ್ಲರೂ ಶರ್ಟ್ ಹಾಕ್ಕೊಂಡಿರ್ತಾರೆ ಉದ್ದ ತೋಳಿನೂ. ನಾವು ಹಂಗೆ ಹೋದ್ವಲ್ಲ, ಒಳಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೊಲದಾಗ ಒಳಗೆ ಹೋದ್ವಿ. ಅಲ್ಲಿ ಕೈಗೆಲ್ಲ ಎಲೆ ಎಲ್ಲ ತೆರೆದು ಕೈ ಉರಿಯಾಕತ್ಬಿಟ್ಟಿದ್ದೀವಿ ನೋಡ್ರಿ. ಹಂಗೆ ಹೊಲ ಎಲ್ಲ ನೋಡಿಕೊಂಡು ವಾಪಸ್ಸೀಗ ಮನೆಗೆ ಹೊಂಟಿವಿ ನೋಡ್ರಿ. ಮನೆಗೆ ಹೋದ್ಮೇಲೆ ನಾನು ಅಲ್ಲಿದ್ದೇನೋ ವೀಡಿಯೋ ಮಾಡ್ಕೊಲಿಲ್ಲ, ನಮ್ಗೆ ಜಾಸ್ತಿ ಟೈಮ್ ಇದ್ದಿದ್ದಿಲ್ಲ ರೀ. ವಾಪಸ್ ಮತ್ತು ಧಾರವಾಡಕ್ಕೆ ಬರಬೇಕಾಗಿತ್ತು. ರಾತ್ರಿ ಒಂದಾಗಿತ್ತು. ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲ್ ಒಂದಿದ್ವು. ಹಾಗಾಗಿ ಲಘು ಬಂದು ಮುಕ್ಕೊಂಡ್ರೆ ಬೆಳಿಗ್ಗೆ ಲಘು ಹೇಳ್ತಾರೆ. ಅವ್ರ ಸ್ಕೂಲನ್ನು ಲಘು ಇರ್ತೈತಲ್ಲ, ಹಾಗಾಗಿ ಇದು ನೋಡ್ರಿ ಹಣ್ಣು ಐತಿ ಇಲ್ಲೇ. ಇದರದ್ದು ಕ್ಯಾಕ್ಟಸ್ ಅಂತೀವಲ್ಲ ಅದರದ್ದು. ಅದು ಎಕ್ಸಾಕ್ಟ್ ಅದರ ಹೆಸರು ನಂಗೆ ಕರೆಕ್ಟಾಗಿ ನೆನಪು ಬರತ್ತಿಲ್ಲ. ಆಮೇಲೆ ಇಲ್ಲೇ ಸಂಜೆ ಮುಂದೆ ಪೂಜೆ ಇತ್ತು ರೀ. ಪೂಜೆಗೆ ಬಂದ್ವಿ. ಪ್ರಭು ಸ್ವಾಮಿ ಮಠ ಇತ್ತಲ್ಲೇ, ಅದನ್ನ ಪೂರ್ತಿ ವಿಡಿಯೋ ಮಾಡ್ಕೊಲಿಲ್ಲ. ಅಲ್ಲಿ ಒಂದು ಡಾಕ್ಟರ್ ಪೂಜೆ ಮಾಡತ್ತಿದ್ರು, ಹಾಗಾಗಿ ಗದ್ಲಿತ್ತು, ವಿಡಿಯೋ ಮಾಡ್ಕೊಲಿಲ್ಲ. ಸಂತಿತ್ತು ರೀ. ಸಂತಿದ್ದು ಹಂಗೆ ಕಾರ್ನಾಗ ಬರೋ ಮುಂದೆ ನಾನು ಸಂತಿದನ್ನು ಅಲ್ಲಿ ಊರಾಗ ಸಂತಿತ್ತು. ಈಗ ಒಂದು ಸೈಡ್ ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡೆ. ಫುಲ್ ಜೋರಿತ್ತು ರೀ ಸಂತಿ. ಈ ಕಡೆ ಅಷ್ಟೇ ನಾ ಕೂತ್ಕೊಂಡಿದ್ನಲ್ಲ, ಆ ಕಡೆ ಅಷ್ಟೇ ವೀಡಿಯೋ ಮಾಡಿದೆ. ಇನ್ನೊಂದು ಸೈಡಿಂದ ವೀಡಿಯೋ ಮಾಡೋದಾಗಲಿಲ್ಲ. ಹಂಗೆ ದಾರ್ಯಾಗ ಬರೋ ಮುಂದೆ ಹಿಂಗೆ ಸಂತಿತ್ರಿ ಊರಾಗ, ಹಂಗೆ ವೀಡಿಯೋ ಮಾಡ್ಕೋತಾ ಬಂದು ನೋಡ್ರಿ. ನನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವೀಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.